ನಿಮಗೆ ಅವತ್ತಿನ ದಿನ ನಿಮ್ಮ ಏನು ಏಳಿಗೆಗೆ ಬೇಕಾಗಿರುವಂಥ ಸಂಪತ್ತಾರೆ ಏನಿದೆ ಆ ಸಂಪತ್ತಾರೆ ಜಾಗೃತಗೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಆ ಪದಾರ್ಥಗಳನ್ನು ನೀವು ಆ್ಯಕ್ಟಿವ್ ಮಾಡಬೇಕು ಅಂದರೆ ಯೂಸ್ ಮಾಡಬೇಕು ಅಂತ ಅರ್ಥ, ಇನ್ನೇನು ಅಲ್ಲ. ಇಲ್ಲಿ ಆ್ಯಕ್ಟಿವ್ ಅಂದರೆ ಹಾಗೆ ನಿಮಗೆ ಗ್ರಾಹಕರು ಬೇಕು ಅಂದರೂ ಕೂಡ 8ನೇ ನಕ್ಷತ್ರ ಆ್ಯಕ್ಟಿವ್ ಮಾಡಬೇಕು ಅಂತ ಹೇಳ್ತೀನಿ. ಅಶ್ವಿನಿ ನಕ್ಷತ್ರ ಬಂದ ದಿನ ಈ ಒಂದು ಶ್ಲೋಕನ ಬರುತ್ತಲ್ವ, ಈ ಶ್ಲೋಕವನ್ನಾದರೂ ಪಠನೆ ಮಾಡಿ. ಈ ಸೋಡಾ ಲೈಟ್ ಗಣಪತಿಗೆ ನೀವು ಹೋಗಿ ತಗೊಂಬಂದು ಸರಿಯಾಗಿರುವಂಥ ಸೋಡಾ ಲೈಟ್ ತಗೊಂಬಂದು ಅದಕ್ಕೆ ಪೂಜೆಯನ್ನು ಮಾಡಬೇಕು. ಯಾವ ರೀತಿ ಪೂಜೆ ಮಾಡಬೇಕು? ಪದಾರ್ಥಗಳನ್ನು ಯಾವುದನ್ನು ಬೇಕಾದರೂ ನೀವು ತಿನ್ನೋದ್ರ ಮುಖಾಂತರವಾಗಿ ನಿಮಗೆ ಬೇಕಾಗಿರುವಂಥ ಆ ಸಂಪತ್ತು ತಾರೆಯನ್ನು, ಸಂಪತ್ತು ಅಂದಿದ ತಕ್ಷಣ ನಮಗೆಲ್ಲರಿಗೂ ಬೇಕೇ ಬೇಕಾಗಿರುವಂಥ ಲಕ್ಷ್ಮಿಯ ಅನುಗ್ರಹ ಸಿಗೋದಕ್ಕೆ ಅನುಕೂಲ ಆಗುತ್ತೆ. 27 ನಕ್ಷತ್ರಕ್ಕೂ ಕೂಡ ಒಂದೊಂದು ಪದಾರ್ಥಗಳು ಉಂಟು. ಹಾಗಾಗಿ 27 ನಕ್ಷತ್ರಕ್ಕೂ ಇದೆ, 9 ಗ್ರಹಗಳಿಗೂ ಇದೆ. ಎಲ್ಲದಕ್ಕೂ ಕೂಡ ನಮ್ಮ ಸುತ್ತಮುತ್ತಲಿನಲ್ಲಿ ಇರುವಂಥ ಎಲ್ಲವೂ ಇದೆ. ನಮಸ್ಕಾರ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿನ ಇನ್ನೊಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಲ್ಲರಿಗೂ ಬೇಕಾಗಿರುವಂಥದ್ದು ವಿದ್ಯೆ, ಹೌದಲ್ವಾ? ಈ ವಿದ್ಯೆ ಅನುಗ್ರಹ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋದಕ್ಕೆ ಒಂದು ಸುಲಭವಾಗಿರೋ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಅಶ್ವಿನಿ ನಕ್ಷತ್ರ ಬಂದ ದಿನ, ನಾನು ಆಗಲೇ ಹೇಳಿದೆ ಅಶ್ವಿನಿ ಮಕ ಮೂಲ ಬಂತು ಅಂದರೆ ಕುಲದೇವರದು ಅಂತ. ಈಗ 2ನೇ ಪಾರ್ಟ್ ಹೇಳ್ತಾ ಇರೋದು, ಅಶ್ವಿನಿ ನಕ್ಷತ್ರ ಬಂದ ದಿನ ಎಲ್ಲರಿಗೂ ವಿದ್ಯೆ ಬೇಕೇ ಬೇಕು. ಬರೀ PUC SLC ನಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಅಲ್ಲ. ಪ್ರತಿನಿತ್ಯವೂ ಕೂಡ ನಮಗೆ ಇವತ್ತಿರುವಂಥ ಕಾಂಪಿಟೇಷನ್ನಲ್ಲಿ ವಿದ್ಯೆಯ ಅನುಗ್ರಹ ಬೇಕೇ ಬೇಕು. ವಿದ್ಯೆಗೆ ಅನುಗ್ರಹ ಮಾಡುವಂಥ ತಾಯಿ ಸರಸ್ವತಿಯ ಅನುಗ್ರಹ ಅವಾಗಬೇಕು ಅಂದರೆ ನೀವು ಅಶ್ವಿನಿ ನಕ್ಷತ್ರ ಬಂದ ದಿನ ನೀವು ಮಾಡಬೇಕಾಗಿರೋದು ಸರಸ್ವತಿಯ ಪೂಜೆ. ನಾವು ಓದ್ತಿರುವಂಥ ಸಮಯದಲ್ಲಿ ಎಕ್ಸಾಮ್ ಎಲ್ಲ ಬಂದಾಗ ಸರಸ್ವತಿ ಪೂಜೆಯನ್ನು ಸ್ಕೂಲ್ಗಳಲ್ಲೇ ಮಾಡಿಸೋರು. ಇವತ್ತು ಕೆಲವು ಸ್ಕೂಲ್ಗಳಲ್ಲಿ ಇದೆ, ಕೆಲವು ಸ್ಕೂಲ್ಗಳಲ್ಲಿ ನಾನು ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಅದರಲ್ಲಿ ನಿಮಗೆ ಗೊತ್ತಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದರೆ ನಿಮ್ಮ ಮಕ್ಕಳು ಚೆನ್ನಾಗಾಗಬೇಕಲ್ವಾ, ನಿಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಬಯಸಿದ್ರೆ ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ಆಸೆ ಇರೋದೇನಪ್ಪ ಅಂದರೆ ನನ್ನ ಮಗಳು ಚೆನ್ನಾಗಿ ವಿದ್ಯೆಯನ್ನು ಕಲಿತು ಅವರು ಉನ್ನತ ಹುದ್ದೆಯನ್ನು ಅಲಂಕರಿಸಿದಾಗ ಆ ತಂದೆ ತಾಯಿಗೆ ಆಗುವಷ್ಟು ಸಂತೋಷ ಇನ್ಯಾರಿಗೂ ಆಗೋದಿಲ್ಲ. ಇದಕ್ಕೋಸ್ಕರ ನೀವೇನು ಮಾಡ್ತೀರಾ? ಮಕ್ಕಳಿಗೆ ಶಾಲೆಗೆ ಸೇರಿಸ್ತೀರಾ, ಎಕ್ಸ್ಟ್ರಾ ಕೋಚಿಂಗ್ ಕೊಡಿಸ್ತೀರಾ, ಮನೆಯಲ್ಲೂ ಹೇಳ್ಕೊಡ್ತೀರಾ. ಇವತ್ತು ಆನ್ಲೈನ್ ಇದೆ, ಆನ್ಲೈನಲ್ಲೂ ನೋಡ್ತೀರಾ. ಯೂಟ್ಯೂಬ್ ಇದೆ, ಯೂಟ್ಯೂಬಲ್ಲೂ ನೋಡ್ತೀರಾ. ನನ್ನ ಕಾರ್ಯಕ್ರಮ ಯೂಟ್ಯೂಬಲ್ಲೂ ನೋಡ್ತೀರಾ. ಹಾಗಾಗಿ ಇವತ್ತು ಡಿಜಿಟಲ್ ಟೆಕ್ನಾಲಜಿ. ಹಾಗಾಗಿ ನೀವು ಕೂಡ ಆ ಸರಸ್ವತಿಯ ಅನುಗ್ರಹವನ್ನು ಬೇಕು ಅಂದಾಗ, ಅಷ್ಟು ಕಾಂಪಿಟೇಷನ್ ಇದ್ದಾಗ ಆ ಸರಸ್ವತಿಯ ಅನುಗ್ರಹ ಬೇಕು. ಆ ಸರಸ್ವತಿಯ ಅನುಗ್ರಹ ಬೇಕು ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದು ಅಶ್ವಿನಿ ನಕ್ಷತ್ರ ಬಂದ ದಿನ ಸರಸ್ವತಿಯ ಪೂಜೆಯನ್ನು ಮಾಡಿ ಅಂತ ಹೇಳ್ತೀನಿ. ಯಾವ ರೀತಿ ಸರಸ್ವತಿ ಪೂಜೆಯನ್ನು ಮಾಡೋದು? ನಿಮಗೆ ವೇದೋಕ್ತ ಶಾಸ್ತ್ರವಾಗಿ ಒಂದು ಪೂಜೆ ಬರೋದಿತ್ತು ಅಂದರೆ ಆ ಪ್ರಕಾರವಾಗಿ ಮಾಡಿ. ನನಗೆ ಅವೆಲ್ಲ ಬರೋದಿಲ್ಲ, ಏನು ಮಾಡಬೇಕು ಅಂದರೆ ಏನಿಲ್ಲ, ಸರಸ್ವತಿ ನಮಸ್ತುಭ್ಯಂ ಈ ಒಂದು ಶ್ಲೋಕನ ಬರುತ್ತಲ್ವ, ಈ ಶ್ಲೋಕವನ್ನಾದರೂ ಪಠನೆ ಮಾಡಿ. ಇದೂ ಬರೋದಿಲ್ವಾ, ಓಂ ಸರಸ್ವತ್ಯೈ ನಮಃ ಇದನ್ನಾದರೂ ಹೇಳಿ. ನಿಮ್ಗೆ ಏನು ಬರುತ್ತೋ ಅದನ್ನು ಹೇಳಿ. ಇನ್ನೂ ಚೆನ್ನಾಗಿ ಅನುಗ್ರಹ ಆಗಬೇಕು ಅಂತಂದರೆ ಸೋಡಾ ಲೈಟ್ ಗಣಪತಿ ಅಂತ ಬರುತ್ತೆ, ಅದೊಂದು ವಿಶೇಷವಾಗಿರುವಂಥ ಗಣಪತಿ. ಈ ಸೋಡಾ ಲೈಟ್ ಗಣಪತಿಗೆ ನೀವು ಹೋಗಿ ತೊಗೊಂಬಂದು ಸರಿಯಾಗಿರುವಂಥ ಸೋಡಾ ಲೈಟ್ ತೊಗೊಂಬಂದು ಅದಕ್ಕೆ ಪೂಜೆಯನ್ನು ಮಾಡಬೇಕು. ಯಾವ ರೀತಿ ಪೂಜೆ ಮಾಡಬೇಕು? ಏನು ಬೇಕಾಗಿಲ್ಲ, ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿರುವಂಥ ಗಣಪತಿ, ಸೋಡಾ ಲೈಟ್ ಗಣಪತಿಯನ್ನು ತೊಗೊಂಡು ಬಂದು ಅದಕ್ಕೆ ಗಣಪತಿ ಪ್ರಿಯ ಯಾವುದಪ್ಪ? ಗರಿಕೆ. 21 ಗರಿಕೆಯನ್ನು 21 ದಿನ ನಿಮ್ಮ ಮಕ್ಕಳ ಕೈಯಲ್ಲಿ ಆ ಗಣಪತಿಯ ಮುಂದೆ ಇಟ್ಬಿಟ್ಟು ಶಾಲೆಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿಸಿ. ವಿದ್ಯೆಯ ಅನುಗ್ರಹ ಆಗತ್ತೆ. ಇಲ್ಲ ವಿದ್ಯೆಗೆ ಯಂತ್ರಗಳು ಇದೆ, ಯಂತ್ರ ಕೂಡ ಉಪಯೋಗಿಸ್ಬೋದು. ಈ ಥರ ಪೂಜಾ ವಿಧಾನದಲ್ಲಿ, ಪರಿಹಾರ ವಿಧಾನದಲ್ಲಿ ಯಂತ್ರ, ಮಂತ್ರ, ತಂತ್ರ ಎಲ್ಲವೂ ಇದೆ. ನಿಮಗೆ ಯಾವುದು ಅನುಕೂಲವೋ ಅದನ್ನು ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ ಕೆಲವರಿಗೆ ಬಾಯಿ ಕೂಡ ತಿರುಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆವಾಗ ಏನು ಮಾಡಬೇಕು? ಆ ಸೋಡಾ ಲೈಟ್ ಗಣಪತಿ ಅಂತ ಬರುತ್ತೆ, ಆ ಗಣಪತಿಗೆ ನೀವು ಬರೀ ಗರಿಕೆಯನ್ನು ಕೂಡ ಇಟ್ಟರೂ ಕೂಡ
ಅನುಕೂಲ ಆಗತ್ತೆ. ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಯಾರಿಗೆ ಯಾವುದು ಸುಲಭವೋ ಅದನ್ನು ಮಾಡೋಕ್ಕೆ ಹೋಗಿ. ಎಲ್ಲರೂ ಕೂಡ ನಾನು ಎಲ್ಲದರಲ್ಲೂ ಎಕ್ಸ್ಪರ್ಟ್ ಆಗಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಪಂಚಭೂತಗಳಿಂದ ಮಾಡಿರುವಂಥ ಈ ದೇಹ, ಪಂಚಭೂತಗಳಿಂದ ಮಾಡಿರುವಂಥ ನಮ್ಮ ಪ್ರಕೃತಿ, ಅಗ್ನಿ, ಜಲ, ವಾಯು, ಪೃಥ್ವಿ, ಆಕಾಶ. ಅಂದರೆ ನೀವು ಮಂತ್ರ ಉಚ್ಚಾರಣೆ ಮಾಡಿದಾಗ ಅದು ಗಾಳಿ ತತ್ವವನ್ನು ಆ್ಯಕ್ಟಿವೇಟ್ ಮಾಡ್ತೀವಿ. ಹಾಗೆ ಅಭಿಷೇಕ, ಜಲತತ್ವ ಅಂದರೆ ಅಭಿಷೇಕವನ್ನು ಮಾಡುವಂಥದ್ದು. ಮಂತ್ರವನ್ನು ಹೇಳುವಂಥದ್ದಾಯಿತು ಅಂದರೆ ಹೋಮ ಹವನಾದಿಗಳು, ಹೋಮವನ್ನು ಮಾಡಿದಾಗ ಅಗ್ನಿ ತತ್ವವನ್ನು ಕೂಡ ಆ್ಯಕ್ಟಿವೇಟ್ ಮಾಡುವಂಥದ್ದಾಗತ್ತೆ. ಭೂತತ್ವ ಅಂದರೆ ನಾವು ಬೆಳೆದಿರೋ ಪದಾರ್ಥಗಳಿಂದ ನೈವೇದ್ಯವನ್ನು ಮಾಡೋ ಮುಖಾಂತರವಾಗಿ ಕೂಡ ಈ 5 ವಿಧದಲ್ಲೂ ಕೂಡ ಮಾಡಿದಾಗ ಅನುಕೂಲ ಆಗತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಈ ಪಂಚಭೂತಗಳು, ಪಂಚತತ್ವಗಳು, ನಮ್ಮ 5 ಬೆರಳುಗಳು ಇರ್ಬೋದು, ಇದೆಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಾಗ ನಮಗೆ ಬೇಕಾಗಿರುವಷ್ಟು ಅನುಗ್ರಹ ನಮಗೆ ಸಿಗತ್ತೆ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ವಿಚಾರ ಹೇಳಲಿಕ್ಕೆ ಬಯಸ್ತೇವೆ. ಒಂದು ವಿದ್ಯೆ ಆಯಿತಾ, ವಿದ್ಯೆ ಆದಮೇಲೆ ನೆಕ್ಸ್ಟ್ ಏನು ಬೇಕು? ಒಂದು ಕುಲದೇವತೆ ಆಯಿತು, ಎರಡನೇದು ಬಂದು ನಿಮ್ಮ ವಿದ್ಯೆ ಆಯಿತು. ಎಲ್ಲರಿಗೂ ನೆಕ್ಸ್ಟ್ ಬೇಕಾಗಿರೋದೇನು? ಹಣಕಾಸು. ಹಣಕಾಸಿಗೆ ಬೇಕು ಅಂದರೆ ಅಶ್ವಿನಿ ನಕ್ಷತ್ರದಲ್ಲಿ ಜನ್ಮವನ್ನು ಎತ್ತಿರೋರು, ಅಶ್ವಿನಿ ನಕ್ಷತ್ರ ಆಗಿರೋವಂಥವರು, 2ನೇ ನಕ್ಷತ್ರ ಬಂದು ಭರಣಿ ನಕ್ಷತ್ರ ಆಗುತ್ತೆ. ಈ ಭರಣಿ ನಕ್ಷತ್ರವನ್ನು ನೀವು ಆ್ಯಕ್ಟಿವ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಏನಪ್ಪ ಟರ್ಮಿನಾಲಜಿ ಆ್ಯಕ್ಟಿವ್ ಅಂತ ಹೇಳ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ, ನೋಡಿ, ನಾವು ಇವತ್ತು ಮೊಬೈಲಿಂದ ಇನ್ನೊಬ್ಬರು ಮೊಬೈಲಿಗೆ ಕಾಲ್ ಮಾಡಬೇಕು ಅಂತಂದರೆ ಅವರ ಮೊಬೈಲು ಸೈಲೆಂಟ್ ಆಗಿರಬೇಕು, ನನ್ನ ಮೊಬೈಲಿಂದ ಅವ್ರಿಗೆ ಕಾಲ್ ಮಾಡಬೇಕು, ಅವರ ಕಾಲ್ ಸಿಗ್ನಲ್ ರಿಸೀವ್ ಆದಾಗ ಇಬ್ಬರು ಕನೆಕ್ಟ್ ಆಗ್ತೀವಿ. ಆವಾಗ ಮೊಬೈಲ್ ಎರಡೂ ಕೂಡ ಆ್ಯಕ್ಟಿವ್ ಆಯಿತು ಅಂತ, ಹೌದಲ್ವಾ? ಅದೇ ರೀತಿಯಾಗಿ ನಿಮ್ಮ ಅಶ್ವಿನಿ ನಕ್ಷತ್ರದಿಂದ 2ನೇ ತಾರೆ ಭರಣಿ ನಕ್ಷತ್ರ ಅಂತ ಹೇಳ್ತೀನಿ. ಈ ಭರಣಿ ನಕ್ಷತ್ರದ ಐಟಮ್ಸ್ ಏನು ಬರುತ್ತೋ ಅಥವಾ ಪದಾರ್ಥಗಳು, ಆ ಪದಾರ್ಥಗಳನ್ನು ನೀವು ಆ್ಯಕ್ಟಿವ್ ಮಾಡಬೇಕು ಅಂದರೆ ಯೂಸ್ ಮಾಡಬೇಕು ಅಂತ ಅರ್ಥ, ಇನ್ನೇನು ಅಲ್ಲ. ಇಲ್ಲಿ ಆ್ಯಕ್ಟಿವ್ ಅಂದರೆ ಯಾವುದು ಭರಣಿ ನಕ್ಷತ್ರದ್ದು ಅಂತ ಅಂದರೆ, ನಿಮ್ಮ ಮನೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಇರುವಂಥ ವಸ್ತು ಅಂತ ಹೇಳ್ತೀನಿ. ಯಾವುದಪ್ಪ ಈ ವಸ್ತು ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಇರುವಂಥ ಗ್ಯಾಸ್ ಸ್ಟವ್ ಆಗಿರ್ಬೋದು, ಎಲೆಕ್ಟ್ರಿಕ್ ಸ್ಟವ್ ಆಗಿರ್ಬೋದು, ಇದು ಭರಣಿ ನಕ್ಷತ್ರದ ಕಾರಕತ್ವ ಹೊಂದಿರುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸ್, ಗುಣ ಅಂತ ಹೇಳ್ತೀವಿ. ನೀವು ಅಶ್ವಿನಿ ನಕ್ಷತ್ರದವರು ಈ ಭರಣಿ ನಕ್ಷತ್ರದ ಪದಾರ್ಥಗಳನ್ನು ಆ್ಯಕ್ಟಿವ್ ಮಾಡಿದ್ರೆ ಅಂದರೆ ಉಪಯೋಗಿಸಿದರೆ, ಹೇಗೆ ನಾನು ಡಯಲ್ ಮಾಡಿದಾಗ ಇನ್ನೊಬ್ಬರದ್ದು ರಿಂಗ್ ಆಗುತ್ತೋ ಅದೇ ರೀತಿಯಾಗಿ ಭರಣಿ ನಕ್ಷತ್ರದ ಶಕ್ತಿ ವೃದ್ಧಿಗೊಳ್ಳುತ್ತೆ ಅಥವಾ ಉದ್ದೀಪನಗೊಳ್ಳುತ್ತೆ ಅಂತ ಹೇಳೋದಿಲ್ಲ, ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಆದಾಗ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಸ್ಟೌವನ್ನು ಯೂಸ್ ಮಾಡ್ಬೋದು. ಇಲ್ಲ, ಸ್ಟವ್ ಎಲ್ಲ ಬರೀ ಹೆಣ್ಮಕ್ಳು ಯೂಸ್ ಮಾಡೋದು, ಗಂಡು ಮಕ್ಕಳು ಯೂಸ್ ಮಾಡೋದಿಲ್ಲ ಇವತ್ತು ಅಂತ ಹೇಳಿದ್ರೆ, ಇನ್ನೊಂದು ಪದಾರ್ಥ ಇದೆ, ನಲ್ಲಿಕಾಯಿ. ನಲ್ಲಿಕಾಯಿ, ಉಪ್ಪಿನಕಾಯಿ ಬೇಕಾದರೂ ತಿನ್ನಬಹುದು. ನಲ್ಲಿಕಾಯಿ ಅಂದರೂ ಕೂಡ ಭರಣಿ ನಕ್ಷತ್ರ ಅಂತ ಹೇಳ್ತೀನಿ. ಸೊ ಹಾಗಾಗಿ ಈ ನಲ್ಲಿಕಾಯಿಯನ್ನು ತಿನ್ನೋ ಮುಖಾಂತರವಾಗಿ ಕೂಡ ನೀವು ಆ ಭರಣಿ ನಕ್ಷತ್ರವನ್ನು ಆ್ಯಕ್ಟಿವೇಟ್ ಮಾಡೋದ್ರಿಂದ ನಿಮಗೆ ಅವತ್ತಿನ ದಿನ ನಿಮ್ಮ ಏನು ಏಳಿಗೆಗೆ ಬೇಕಾಗಿರುವಂಥ ಸಂಪತ್ತಾರೆ ಏನಿದೆ, ಆ ಸಂಪತ್ತಾರೆ ಜಾಗೃತಗೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ನಲ್ಲಿಕಾಯಿ ಯಾವಾಗಲೂ ಸೀಸನಲ್ಲಿ ಸಿಗೋದಿಲ್ಲ, ಕರೆಕ್ಟು. ನಲ್ಲಿಕಾಯಿ ಉಪ್ಪಿನಕಾಯಿ ಮಾಡಿ ಸ್ಟೋರ್ ಮಾಡಿ ಇಡ್ಬೋದಾ? ಅದನ್ನು ತಿನ್ಬೋದಾ? ತಿನ್ಬೋದು. ಸರಿ, ನನಗೆ ನಲ್ಲಿಕಾಯಿ ಉಪ್ಪಿನಕಾಯಿ ಅಂದರೆ ಇಷ್ಟ ಇಲ್ಲ, ಅದು ಸ್ವಲ್ಪ ಹುಳಿ ಇರುತ್ತೆ, ಖಾರ ಇರುತ್ತೆ, ಬೇಡ. ನಲ್ಲಿಕಾಯಿ ಮರಬ್ ಅಂತ ಬರುತ್ತೆ, ಸ್ವೀಟ್ ಆಗಿರುತ್ತೆ, ನಲ್ಲಿಕಾಯಿ ಮರಬು ತಿನ್ಬೋದಾ? ಸೊ ಹಾಗಾಗಿ ಆ ನಲ್ಲಿಕಾಯಿ ಮರಬನ್ನು ಬೇಕಾದರೂ ತಿನ್ಬೋದು. ಒಟ್ಟಿನಲ್ಲಿ ನಲ್ಲಿಕಾಯಿಂದ ಮಾಡಿರುವಂಥ ಪದಾರ್ಥಗಳನ್ನು ಯಾವುದನ್ನು ಬೇಕಾದರೂ ನೀವು ತಿನ್ನೋದ್ರ ಮುಖಾಂತರವಾಗಿ ನಿಮಗೆ ಬೇಕಾಗಿರುವಂಥ ಆ ಸಂಪತ್ತು ತಾರೆಯನ್ನು, ಸಂಪತ್ತು ಅಂದಿದ ತಕ್ಷಣ ನಮಗೆಲ್ಲರಿಗೂ ಬೇಕೇ ಬೇಕಾಗಿರುವಂಥ ಲಕ್ಷ್ಮಿಯ ಅನುಗ್ರಹ ಸಿಗೋದಕ್ಕೆ ಅನುಕೂಲ ಆಗುತ್ತೆ. ತಿಂದಿದ ತಕ್ಷಣ ದುಡ್ಡು ಬರುತ್ತಾ? ಖಂಡಿತ ಬರೋದಿಲ್ಲ. ಏನಪ್ಪ ಈಗ ತಾನೇ ಹೇಳಿದ್ರಿ ಲಕ್ಷ್ಮಿ ಅನುಗ್ರಹ ಆಗತ್ತೆ ಅಂದರೆ ತಿಂದಿದ ತಕ್ಷಣ ಬರೋದಿಲ್ಲ ಅಂತ ಮತ್ತೆ ಹೇಳ್ತಾ ಇದ್ದೀರಾ ಅಂದರೆ ಹಂಗಲ್ಲ. ನೀವು ಅದನ್ನು ತಿಂದಾಗ ನಿಮ್ಮ ಬುದ್ಧಿ ಪ್ರೇರೇಪಣೆಗೊಳ್ಳುತ್ತೆ. ನಾನು ಯಾವ ಕೆಲಸವನ್ನು ಮಾಡಿದ್ರೆ ಯಾವ ರೀತಿಯಲ್ಲಿ ನಾನು ಹಣ ಸಂಪಾದನೆ ಮಾಡುವನ್ನ ಆ ಬುದ್ಧಿ ಪ್ರಚೋದಯಾತ್, ಬುದ್ಧಿಯನ್ನು ನಾನು ಉಪಯೋಗಿಸುವಂಥ ಗುಣಲಕ್ಷ್ಯವನ್ನು ನಾನು ಹೊಂದುತ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ಒಂದೊಂದು ನಕ್ಷತ್ರ, 27 ನಕ್ಷತ್ರಕ್ಕೂ ಕೂಡ ಒಂದೊಂದು ಪದಾರ್ಥಗಳು ಉಂಟು. ಹಾಗಾಗಿ 27 ನಕ್ಷತ್ರಕ್ಕೂ ಇದೆ,
9 ಗ್ರಹಗಳಿಗೂ ಇದೆ. ಎಲ್ಲದಕ್ಕೂ ಕೂಡ ನಮ್ಮ ಸುತ್ತಮುತ್ತಲಿನಲ್ಲಿ ಇರುವಂಥ ಎಲ್ಲವೂ ಇದೆ. ಇಲ್ಲ ಭರಣಿ ನಕ್ಷತ್ರದ ಗಾಯತ್ರಿ ಮಂತ್ರ ಅಂತಲೂ ಬರುತ್ತೆ. ಭರಣಿ ನಕ್ಷತ್ರದ ದೇವಸ್ಥಾನಗಳು ಕೂಡ ಇದೆ. ಭರಣಿ ನಕ್ಷತ್ರಕ್ಕೆ ಬೇಕಾಗಿರೋ ಅಧಿದೇವತೆಗಳಿದ್ದಾರೆ. ಆ ಅಧಿದೇವತೆಗೆ ಕೂಡ ಪೂಜೆ ಮಾಡ್ಬೋದು, ಹೋಮ ಮಾಡ್ಬೋದು, ಪ್ರದಕ್ಷಿಣೆ ಮಾಡ್ಬೋದು, ನಲ್ಲಿಕಾಯಿ ಕೂಡ ತಿನ್ಬೋದು, ಸ್ಟವನ್ನು ಉಪಯೋಗಿಸ್ಬೋದು. ಈ ರೀತಿಯಾಗಿ ನಾನಾ ವಿಧದಲ್ಲೂ ಮತ್ತು ಪಂಚಭೂತಗಳನ್ನು ಕೂಡ ಉಪಯೋಗಿಸಿಕೊಂಡು ನಾವು ಪೂಜೆ ಮಾಡಿದಾಗ ಅಥವಾ ಆ್ಯಕ್ಟಿವ್ ಮಾಡಿದಾಗ ಭರಣಿ ನಕ್ಷತ್ರದ ಯಂತ್ರವೂ ಕೂಡ ಉಂಟು. ಯಾರು ನಾವು ಇವೆಲ್ಲ ಮಾಡೋಕ್ಕಾಗೋದಿಲ್ಲ, ನಾನು ಬೆಳಗ್ಗೆ ಆಗಿದ ತಕ್ಷಣ ಎದ್ದ ತಕ್ಷಣ ಓಡೋಗ್ತೀನಿ, ನನಗೆ ಇನ್ನೇನು ಇಲ್ಲ ಅಂದರೆ ಆ ಭರಣಿ ನಕ್ಷತ್ರದ ಯಂತ್ರವನ್ನು ಕೂಡ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಭರಣಿ ನಕ್ಷತ್ರದ ಆ್ಯಕ್ಟಿವ್ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದ್ರ ಜೊತೆಗೆ ನನ್ನ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಯಾರಿಗಾದ್ರೂ ಆಸೆ ಇದ್ದರೆ ಅಶ್ವಿನಿ ನಕ್ಷತ್ರದವ್ರಿಗೆ ಆರಿದ್ರ ನಕ್ಷತ್ರ ಬಂದು ಸಾಧಕ ತಾರೆ ಅಂತ ಹೇಳ್ತೀನಿ. ಏನು ಮಾಡಬೇಕು ಹಾಗಾದರೆ ಸಾಧನೆ ಮಾಡಬೇಕು ಅಂದರೆ? ಆರಿದ್ರ ನಕ್ಷತ್ರದ ಹಣ್ಣು ಏನಿದೆ ಬಾಳೆಹಣ್ಣು ಅಂತೀನಿ. ಈ ಬಾಳೆಹಣ್ಣು ತಿನ್ನೋ ಮುಖಾಂತರವಾಗಿ ಕೂಡ ನೀವು ಸಾಧನೆಯನ್ನು ಮಾಡಬಹುದು. ಹಾಗಾಗಿ ಕರೆಕ್ಟಾಗಿರುವಂಥ ಜ್ಯೋತಿಷ್ಯವನ್ನು ಅಥವಾ ಜ್ಞಾನವನ್ನು ತಿಳಿದವ್ರ ಹತ್ರ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿ, ಹಲವಾರು ಪುಸ್ತಕಗಳಿದೆ, ಹಳೆಯ ಗ್ರಂಥಗಳಿದೆ, ಇದನ್ನೆಲ್ಲ ಪರಿಶೀಲನೆ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. 6ನೇ ನಕ್ಷತ್ರವನ್ನು ಆ್ಯಕ್ಟಿವ್ ಮಾಡಿದಾಗ ನಿಮಗೆ ಬೇಕಾಗಿರೋ ಸಾಧಕ ತಾರೆ ಉಂಟಾಗತ್ತೆ ಅಂತ ಹೇಳ್ತೀನಿ. ಹಾಗೆ ನಿಮಗೆ ಗ್ರಾಹಕರು ಬೇಕು ಅಂದರೂ ಕೂಡ 8ನೇ ನಕ್ಷತ್ರ ಆ್ಯಕ್ಟಿವ್ ಮಾಡಬೇಕು ಅಂತ ಹೇಳ್ತೀನಿ. ಸ್ವಲ್ಪ ಕುತೂಹಲ ಇರಬೇಕಲ್ವ, ಎಲ್ಲವೂ ನಾನು ಒಂದೇ ದಿನ ಹೇಳಿಬಿಟ್ರೆ ನಿಮ್ಗೆ ಗ್ರಾಹಕರು ಬೇಕು ಅಂತ ಹೇಳಿದ್ರೆ 8ನೇ ನಕ್ಷತ್ರ ಆ್ಯಕ್ಟಿವ್ ಮಾಡಬೇಕು. ಆ 8ನೇ ನಕ್ಷತ್ರ ಆ್ಯಕ್ಟಿವ್ ಮಾಡೋದು ಹೇಗೆ ಅಂದರೆ ನನ್ನ ಹತ್ರ ಬಂದರೆ ನಾನು ನಿಮಗೆ ವಿಚಾರ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಈ ಇಷ್ಟು ವಿಚಾರಗಳಂದರೆ ಕುಲದೇವರಿಂದ ಹಿಡಿದು ನಿಮಗೆ ಬೇಕಾಗಿರೋ ವಿದ್ಯೆಯಿಂದ ಹಿಡಿದು ನಿಮಗೆ ಬೇಕಾಗಿರುವಂಥ ಒಂದು ಸಂಪತ್ತಿರ್ಬೋದು, ಸಾಧನೆಗಿರ್ಬೋದು, ಈ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಸಾಕಷ್ಟು ಮಗದಷ್ಟು 27 ನಕ್ಷತ್ರಗಳು, 27 ನಕ್ಷತ್ರ ಬಗೆಯ ಪೂಜೆಗಳು, ವಿಧಾನಗಳು, ಮಂತ್ರಗಳು, ಹೋಮಗಳು ಇರುವಂಥ ಕ್ಷೇತ್ರಗಳು, ಭರಣಿ ನಕ್ಷತ್ರಕ್ಕೆ ಬೇಕಾಗಿರೋ, ಅಶ್ವಿನಿ ನಕ್ಷತ್ರಕ್ಕೆ ಬೇಕಾಗಿರುವಂಥ ಕ್ಷೇತ್ರ ಇರ್ಬೋದು, ಸರಸ್ವತಿಯ ಅನುಗ್ರಹಕ್ಕೆ ಬೇಕಾಗಿರುವಂಥ ಕ್ಷೇತ್ರ ಇರ್ಬೋದು, ಅದಕ್ಕೆ ಬೇಕಾಗಿರುವಂಥ ಹೋಮಕ್ಕೆ ಬೇಕಾಗಿರುವಂಥ ಸಮಿತಿಗಳಿರ್ಬೋದು, ಇದೆಲ್ಲವೂ ಕೂಡ ಬಹಳಷ್ಟು ಇದೆ. ಹಾಗೆಯೇ ನಮ್ಮ ಸಿದ್ಧರುಗಳು ಕೂಡ ಇದ್ದಾರೆ. ತಮಿಳುನಾಡಿನಲ್ಲಿ ಇರುವಂಥ ಪ್ರಖ್ಯಾತ ಸಿದ್ಧರುಗಳು ಇದ್ದಾರೆ. ಒಂದೊಂದು ನಕ್ಷತ್ರಕ್ಕೂ ಕೂಡ ಸಿದ್ಧರಿದ್ದಾರೆ. ಆ ಸಿದ್ಧರ ಮಂತ್ರವನ್ನು ಹೇಳ್ಬೋದು. ಈ ಥರ ತುಂಬ ಅನೇಕ ವಿಚಾರಗಳಿದೆ. ಹಂತವಾಗಿ ಒಂದೊಂದೇ ವಿಚಾರವನ್ನು ನಿಮ್ಮೊಂದಿಗೆ ಹಂಚ್ಕೊತೀನಿ ಅಂತ ಹೇಳ್ತಾ ಇವತ್ತಿಗೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.